ಒಂದು ವಠಾರದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಒಂದು ಮನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಯಾಕೆ ವಠಾರ ಮತ್ತು ಮನೆ ಅಂತ ಶಬ್ದವನ್ನು ಬಳಸಿದ್ದೇನೆ ಹೇಳಿದರೆ, ಇಲ್ಲಿ ಇರುವವರು ಎಲ್ಲರೂ, ಇವತ್ತು ಇಲ್ಲಿ ಉಪಸ್ಥಿತರಿರುವವರು ಹಾಗೂ ಎಲ್ಲ ಅತಿಥಿಗಳು ಈ ವಠಾರದಲ್ಲಿ, ಈ ಮನೆಯಲ್ಲಿ ತನ್ನ ಬಾಲ್ಯದ ಜೀವನದಿಂದ ಇವತ್ತಿನವರೆಗೆ ತನ್ನ ಬದುಕನ್ನು ಕಟ್ಟಿಕೊಂಡವರು. ಹಾಗಾಗಿ ಇವತ್ತು ಹಿರಿಯಂಗಡಿ ಫ್ರೆಂಡ್ಸ್ ನಾವೆಲ್ಲ ಬಾಲ್ಯದ ಜೀವನದಲ್ಲಿ ಎಲ್ಲರ ಒಂದು ಕ್ರೀಡಾಕೂಟಕ್ಕೆ, ನಮ್ಮೆಲ್ಲ ಮನೋರಂಜನೆಗೆ ಕಟ್ಟಿಕೊಂಡಂಥ ಸಂಸ್ಥೆ ಇವತ್ತು ಸುದೀರ್ಘವಾಗಿ 40 ವರ್ಷಗಳನ್ನು ದಾಟಿ ಬೆಳೆದು ನಿಂತಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾಯಿದೆ. ಇಂಥ ಒಂದು ಸಂಸ್ಥೆಯ ಅಡಿಯಲ್ಲಿ ನಾವು ಪ್ರಬುದ್ಧತೆಗೆ ಬಂದ ನಂತರ, ನಾವು ಏನಾದರೂ ಒಂದು ಆದಾಯವನ್ನು ಗಳಿಸಿದ ನಂತರ ಮುಂದಿನ ಪೀಳಿಗೆಗೆ ಅದು ನೆರವಾಗಬೇಕೆನ್ನುವ ನಿಟ್ಟಿನಲ್ಲಿ ಒಂದು ಚಿಂತನೆಯ ಮೂಲಕ, ಅಂದರೆ ದೂರದೃಷ್ಟಿಯ ಆಲೋಚನೆಯ ಮೂಲಕ ಈ ಭಾಗದ ಜನರಿಗೆ ವಿದ್ಯಾರ್ಥಿ ವೇತನಗಳನ್ನು ಹಾಗೂ ನಮಗೆ ವಿದ್ಯೆ ನೀಡಿದಂಥ ಗುರುಗಳನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಹಿರಿಯಂಗಡಿ ಫ್ರೆಂಡ್ಸ್ ಆಯೋಜಿಸಿದೆ. ಮೊದಲದಾಗಿ ಆಗಮಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ಎಲ್ಲ ಪೋಷಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ನಮ್ಮ ಗುರುಗಳನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ವಿದ್ಯಾರ್ಥಿಗಳು ಯಾರು ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಹೆಚ್ಚಿನ ಸಾಧನೆಗಳನ್ನು ಮಾಡಿದ್ದೀರಿ, ನಿಮ್ಮನ್ನು ಗೌರವಿಸುವಂಥ ಹಾಗೂ ನಿಮಗೆ ಒಂದು ಪ್ರೋತ್ಸಾಹವನ್ನು ನೀಡುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಬಹುಶಃ ನಾವು ಇದನ್ನು ಮಾಡಬೇಕಾದ್ರೆ ನಮ್ಮ ವಿದ್ಯಾರ್ಥಿ ಜೀವನವನ್ನು ನಾವು ನೆನಪು ಮಾಡಬೇಕು. ಬಹುಶಃ ಇಲ್ಲಿರುವರ್ತಕ್ಕಂಥ ಉಷಾ ಮೇಡಮ್ ಅವರು ಕೂಡ ನಮಗೆ ಅಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ, ನವೀನ್ ಸರ್ ಅವರಿದ್ದಾರೆ, ಯೋಗರಾಜ್ ಶಾಸ್ತ್ರಿ ಅವರಿದ್ದಾರೆ. ಇವರ 3 ಶಿಷ್ಯರಾಗಿ ನಾವು ವಿದ್ಯಾರ್ಥಿಯಾಗಿ ಅವರ ಒಂದು ವಿದ್ಯಾರ್ಜನೆಯನ್ನು ಪಡ್ಕೊಂಡಿದ್ದೇವೆ. ಉಷಾ ಮೇಡಮ್ ಅವರು ಲಾಸ್ಟ್ ಇಯರ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದರು. ಅವರ ಬಗ್ಗೆ ಈಗಾಗಲೇ ನಮ್ಮ ನಿರೂಪಕರು ಹೇಳಿದ್ದಾರೆ. ನೆಕ್ಸ್ಟ್ ನಮ್ಮದು ನವೀನ್ ಚಂದ್ರ ಅವರು. ಬಹುಶಃ ಅವರು 91-92ರಲ್ಲಿ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿದಂತ ನನಗೆ ಖಂಡಿತ ಗೊತ್ತಿದೆ. ಬಹುಶಃ ನಾನು 8ನೇ ಕ್ಲಾಸಲ್ಲಿರುವಾಗ ಅವರ ಪ್ರಥಮ ಅವರಿಗೆ ಜಾಬ್ ಸಿಕ್ಕಿದ್ದು, ಆಗ ಅವರು ಎಂಟ್ರಿ ಆದರು. ಅವರು ಫಸ್ಟ್ ದಿನ ಮಾಡಿದಂಥ ಒಂದು ಸಬ್ಜೆಕ್ಟ್ ಕೂಡ ನನಗೆ ಈಗಲೂ ನೆನಪಿದೆ. ಸರ್, ನಿಮಗೆ ನೆನಪಿರಲಿಕ್ಕಿಲ್ಲ. ನೀವು ಒಂದು ತಮಾಷೆಯ ಒಂದು ಮಾತುಗಳನ್ನು ಹೇಳಿ ನಿಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ದು ನನಗೆ ಈಗಲೂ ನೆನಪಿದೆ. ಅದು ಮತ್ತೆ ನಾನು ನಿಮ್ಮ ಹತ್ರ ಹೇಳ್ತೇನೆ. ಅಂಥ ನವೀನ್ ಸರ್ ಅವರು ಅವರ ಏನು ವೃತ್ತಿಯಿಂದ ನಿವೃತ್ತಿರಾಗಿದ್ದಾರೆ. ಅವರು ಬಹುಶಃ ಯಾವ ರೀತಿ ಅಂತ ಹೇಳಿದರೆ, ವಿದ್ಯಾರ್ಥಿಗಳೊಂದಿಗೆ ವಿದ್ಯಾರ್ಥಿಗಳಾಗಿ ಬೆರೀತಿದ್ರು. ಅವರು ಬಂದಾಗ ಕೂಡ ಅವರು ಈಗಾಗಲೇ ಸಾಧಾರಣ ಸುಮಾರು 34 ವರ್ಷ ಸರ್ವಿಸ್ ಮಾಡಿರ್ಬೋದು. ಅಂಥ ಆಗ 34 ವರ್ಷಗಳ ಹಿಂದೆ ಕೂಡ ಅವರು ವಿದ್ಯಾರ್ಥಿಗಳೊಂದಿಗೆ ವಿದ್ಯಾರ್ಥಿಗಳಾಗಿ ಬೆರೀತಿದ್ರು. ಅವರು ಸೋಷಲ್ ಮಾಡ್ತಾಯಿದ್ರು. ಆವಾಗ ಫಸ್ಟ್ ಸೋಷಲ್ ಮಾಡ್ತಾಯಿದ್ರು ಅವರು. ಹಾಗೆ ಅಲ್ಲದೆ ಉತ್ತಮ ಬ್ಯಾಡ್ಮಿಂಟನ್ ಆಟಗಾರರು. ಅವರು ಹೇಗೆ ಕ್ರಿಕೆಟನ್ನು ಆಡ್ತಾಯಿದ್ರು, ಅವರು ಶರ್ಟನ್ನು, ಅವರೊಂದು ಬನಿಯನ್ ಇದೆ, ಆ ಬನಿಯನ್ ಮೂಲಕ ಅವರು ಕ್ರಿಕೆಟ್ ಆಡೋದು. ಹಾಗೆ ನನ್ನೊಟ್ಟಿಗೆ ಬ್ಯಾಡ್ಮಿಂಟನ್ ಆಡ್ತಾಯಿದ್ರು. ನಾನು 9th 10th ಬಾಲ್ ಬ್ಯಾಡ್ಮಿಂಟನನ್ನು ರೆಪ್ರೆಸೆಂಟ್ ಮಾಡ್ತಿರುವಾಗ PT ಮಾಸ್ಟ್ರ್ ಜೊತೆಗೆ ನವೀನ್ ಸರ್ ಕೂಡ ಒಳ್ಳೆ ಆಟಗಾರರು. ಹಾಗೆ ಅವರನ್ನು ಕೂಡ ಇವತ್ತು ನಾವು ಗುರುತಿಸಿ ಸನ್ಮಾನ ಮಾಡ್ತಾ ಇದ್ದೇವೆ. ನಿಜವಾಗಲೂ ನಮಗೆಲ್ಲ ಅವಕಾಶ ಸಿಕ್ಕಿದೆ. ಗುರುಗಳನ್ನು ಎಲ್ಲ ವಿದ್ಯಾರ್ಥಿಗಳು, ಕೇವಲ ನಾನೊಬ್ಬ ಅಂತಲ್ಲ, ನಾವೇನು 10-15 ಜನ ಇದ್ದೇವೆ, ಎಲ್ಲರೂ SNV ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಸೊ ಹಾಗೆ ನಮ್ಮ ಯೋಗರಾಜ್ ಶಾಸ್ತ್ರಿ ಅವರ ಹೆಸರು ಬಹುಶಃ ಅವರು ಜೈನ ಧರ್ಮವನ್ನು ತಿಳ್ಕೊಂಡಷ್ಟು ರೀತಿ ಬಹುಶಃ ಯಾರು ತಿಳ್ಕೊಳ್ಳಿಕ್ಕಿಲ್ಲ. ಯಾವುದೇ ಕಾರ್ಯಕ್ರಮದ ನಿರೂಪಣೆ ಇರಲಿ, ಅದು ಎಷ್ಟೆಷ್ಟೇ ದೊಡ್ಡ ಮುನಿವರ್ಯರು ಬರಲಿ, ಎಷ್ಟೆಷ್ಟು ದೊಡ್ಡ ಸ್ವಾಮೀಜಿಗಳು ಬರಲಿ, ಎಷ್ಟೆಷ್ಟು ದೊಡ್ಡ ದಿಗಂಬರುಗಳು ಬಂದರೂ ಕೂಡ ಅವರ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿ ಅವರಿಗಿರ್ತದಂತ ನಾನು ಭಾವಿಸಿದ್ದೇನೆ, ಅದು ನೋಡಿದ್ದೇನೆ. ಬಹುಶಃ ಯೋಗರಾಜ್ ಶಾಸ್ತ್ರಿ ಅವರ ಜ್ಞಾನದ ಬಂಡವಾಳ ಏನು ಜೈನ ಧರ್ಮಕ್ಕೆ ಕೇವಲ ಅಲ್ಲ, ಅವರ ಎಲ್ಲ ಕಾರ್ಯಕ್ರಮಗಳಲ್ಲೂ ಜೈನ ಧರ್ಮದ ಬಿಟ್ಟು ಅವರ ಏನು ಜೀರ್ಣೋದ್ಧಾರಕ ಸಂಘಗಳಿದೆ ಅವೆಲ್ಲ ಅವರ ನೆರವಿದೆ. ಅವರು ಹಿಂದಿ ಪ್ರಾಧ್ಯಾಪಕರಾಗಿ ಬೇರೆ ಕೆಲವು ಏನಾಗ್ತದೆ, ಖಾಸಗಿ ಅನುದಾನಿತ ಶಾಲೆಗಳಲ್ಲಿ ಕೇವಲ ಒಂದು ಸಬ್ಜೆಕ್ಟಿಗೆ ಟೀಚರ್ ಆಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಕಾಲಕ್ಕೆ ಒಬ್ಬೊಬ್ಬರು ರಿಟೈರ್ಡ್ ಆಗುವಾಗ ಒಬ್ಬೊಬ್ಬರ ಜವಾಬ್ದಾರಿಯನ್ನು ಎಡಿಷನ್ ಆಗಿ ತಗೊಳ್ಳುವಂಥದ್ದು ಗೊತ್ತಿದೆ. ನಾನು ಕೂಡ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡೋದ್ರಿಂದ ನನಗೂ ಒಳ್ಳೆ ಅನುಭವ ಕೂಡ ಇದೆ. ಹಾಗೆ ಕೇವಲ ಒಂದಕ್ಕೆ ಸೀಮಿತ ಅಲ್ಲ, ಎಲ್ಲಗಳನ್ನು ಮಾಡಬೇಕಾಗ್ತದೆ. ಈ ಮುಂಚೆ ಏನು ಖಾಲಿ BEdಗಳಿತ್ತು, ಬೇರೆ ಇತ್ತು. ಈಗ ಬೇರೆ ಸಹ ಕೋರ್ಸ್ಗಳನ್ನು ಮಾಡಿದರೆ ಮಾತ್ರ ಕೆಲಸಗಳು ಗಟ್ಟಿಯಾಗುವಂಥ ಸಾಧ್ಯತೆ ಇದೆ. ಅಂಥದ್ರಲ್ಲಿ ದೂರದ ಊರಿನಿಂದ ಬಂದು ಇಲ್ಲಿಯ ಜನರ ಮನಸ್ಸನ್ನು ಗೆದ್ದು ಈ ಪರಿಸರದಲ್ಲಿ ಒಬ್ಬರು ತನ್ನನ್ನು ತಾನು ಗುರುತಿಸಿಕೊಂಡಂಥ ಬಹುಮುಖ ಪ್ರತಿಭೆ ಯೋಗರಾಜ್ ಶಾಸ್ತ್ರಿ ಇದ್ದಾರೆ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾದಂಥ ನಮನಗಳನ್ನು ಗೌರವಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತುಂಬ ಜನ ಸಹಕಾರವನ್ನು ನೀಡಿದ್ದಾರೆ. ಪ್ರತಿ ವರ್ಷ ಈ ಕಾರ್ಯಕ್ರಮ ನಿಮ್ಮೆಲ್ಲರ ನೇತೃತ್ವದಲ್ಲಿ ನಡೆದಿದೆ. ವಿಶೇಷವಾಗಿ ಇವತ್ತು ನಮ್ಮ ಭುಜಬಲಿ ಬ್ರಹ್ಮಚರ್ಯ ಆಶ್ರಮದ ಮಕ್ಕಳೆಲ್ಲ ಬಂದಿದ್ದೀರಿ. ಭಾಳ ಒಳ್ಳೆಯ ಬೆಳವಣಿಗೆ ಅಂತ ಕಾಣ್ತದೆ. ಯಾಕೆ ಅಂತ ಹೇಳಿದರೆ ನಮ್ಮ ಏರಿಯಾದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ನಿಮ್ಮ ಗಮನಕ್ಕೆ ಬಂದಾಗ ಮುಂದಿನ ದಿನಗಳಲ್ಲಿ ನೀವು ಕೂಡ ಇಲ್ಲಿಂದ ಏನೋ ವಿದ್ಯೆ ಕಲಿತು ದೂರದ ಊರಿಗೆ ನೀವು ಕೂಡ ತಮ್ಮ ಸ್ವಂತ ಕಾಲಿನ ಮೇಲೆ ನಿಂತಾಗ ಖಂಡಿತವಾಗ್ಲೂ ನೀವು ಕಲಿತಂಥ ಶಾಲೆ ಹಾಗೂ ನಿಮಗೆ ಆಶ್ರಯ ನೀಡಿದಂಥ ಆಶ್ರಮದ ನೆನಪು ಖಂಡಿತ ಆಗ್ತದೆ ಎನ್ನುವತಕ್ಕಂಥ ಭಾವನೆ ನನಗಿದೆ. ಇಂತೆಂಥ ಇಲ್ಲಿ ಕಲಿತು ಹೋದವರು ಅನೇಕರು ಭಾಳಷ್ಟು ಸಾಧಕರಾಗಿದ್ದಾರೆ. ನಮ್ಮ ಇಲಾಖೆಯಲ್ಲೂ ಕೂಡ 2-3 ಜನ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಇದೇ ಆಶ್ರಮದಲ್ಲಿ ಇದೇ ಶಾಲೆಯಲ್ಲಿ ಕಲಿತು ಹೋದವರು, ಕಳಸದವರು, ಹಾಗೆಯೇ ಬೇರೆ ಕಡೆ ಒಂದು 2-3 ಜನ ನನ್ನ ಅತ್ಯಂತ ಕ್ಲೋಸ್ ಫ್ರೆಂಡಾಗಿ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ, ಒಂದು ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ನಮ್ಮ ಆಶ್ರಮಕ್ಕೆ ಬರ್ತಾಯಿದ್ರು. ಎಷ್ಟು ದೂರದ ಊರಿನಿಂದ ಅಂತ ಹೇಳಿದರೆ ಪ್ರತಿ ರಜೆ ಸಿಕ್ಕಿದರೆ ಇಲ್ಲಿ ಪೆಟ್ಟಿಗೆ ಟ್ರಂಕನ್ನು ಹಿಡ್ಕೊಂಡು ಹೋಗುವ ಸ್ಟೈಲ್ ನನಗೆ ನೆನಪಿದೆ. ಯಾಕೆ ಹೇಳಿದರೆ 100 ಜನ ಹೋಗುವಾಗ ಈ ರಸ್ತೆ ಫುಲ್ಲು ಮಕ್ಕಳ ಪೋಷಕರು ಅವರನ್ನು ಕರ್ಕೊಂಡು ಹೋಗ್ತಾಯಿದ್ರು. ಅಂಥ ಒಂದು ಆಶ್ರಮ ನಮ್ಮ ಈ ಶಾಲೆ ಇಲ್ಲಿ ದೊರೆತಿದೆ. ಅದಕ್ಕೆ ತುಂಬ ಧರ್ಮಸ್ಥಳ ಸಂಸ್ಥೆಯಿಂದಾಗಲಿ ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ ಬೇರೆ ತುಂಬ ರೀತಿಯ ಸಹಕಾರ ಇದೆ. ಬಹುಶಃ ಈಗ ಶಿಕ್ಷಣ ಕ್ಷೇತ್ರ ಖಾಸಗಿ ಆಗುವಾಗ ಇಷ್ಟು ಉಚಿತವಾಗಿ ಶಿಕ್ಷಣ ನೀಡ್ತಾ ಇದ್ದೆ ಹೇಳಿದರೆ ನೀವೆಲ್ಲರೂ ಗ್ರೇಟ್ ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ ಇಂಥ ಅವಕಾಶ ನಮ್ಮ ಟೈಮಲ್ಲಿ ನಮಗೆಲ್ಲ ಇರಲಿಲ್ಲ, ಬೇರೆ ಬೇರೆ ಇದರಲ್ಲಿರಲಿಲ್ಲ. ಇಲ್ಲಿ ಒಂದು ಧರ್ಮಕ್ಕೆ ಅಥವಾ ನಿಮ್ಮಲ್ಲೆಲ್ಲ ನಾನು ಒಟ್ಟು ಮಾಡಿ ಒಂದು ಶಿಕ್ಷಣ ನೀಡುವಂಥ ಸಂಸ್ಥೆ ನಮ್ಮ ಹಿರಿಯಂಗಡಿಯಲ್ಲಿದೆ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಪೋಷಕರು ಬಂದಿದ್ದೀರಿ, ಎಲ್ಲರೂ ಸಾಧನೆ ಮಾಡಿದ್ದೀರಿ. ಎಲ್ಲರ ಸಾಧನೆಯನ್ನು ಗುರುತಿಸುವಂಥ ಕೆಲಸ ಈ ವರ್ಷ ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಇನ್ನಷ್ಟು ಅದ್ಧೂರಿಯಾಗಿ ಈ ಕಾರ್ಯಕ್ರಮಗಳನ್ನು ಮಾಡುವಂಥ ಚಿಂತನೆ ಕೂಡ ಇದೆ. ನೀವೆಲ್ಲ ಇನ್ನಷ್ಟು ಈ ಪೈಪೋಟಿಯ ಶಿಕ್ಷಣ ಯುಗದಲ್ಲಿ ಎಷ್ಟು ಕಲಿತರೂ ಸಾಕಾಗೋದಿಲ್ಲ. ಎ ಐ ಶಿಕ್ಷಣ ಇದೆ, ಬೇರೆ ಬೇರೆ ಶಿಕ್ಷಣಗಳು ಬರ್ತಾ ಇದೆ. ಇದರ ನಡುವೆ ನಾವು ಓದುವಂಥ ಶಿಕ್ಷಣದ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಕೂಡ ಅಷ್ಟೇ ಅಗತ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಪೋಷಕರು ಕೂಡ ಶಿಕ್ಷಕರ ಜವಾಬ್ದಾರಿಯನ್ನು ತಗೊಳ್ಬೇಕು. ಯಾಕೆಂತ ಹೇಳಿದರೆ ಮೊನ್ನೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು, ಮನೆಯಿಂದ ಹೋಗಿ ಶಾಲೆಯಿಂದ ಮನೆಗೆ ರಿಟರ್ನ್ ಬರುವ ತನಕ ಜವಾಬ್ದಾರಿ ಶಿಕ್ಷಕರದು ಅಂತ ಹೇಳಿದೆ. ಅದು ಸಾಧ್ಯನಾ? ಅದು ನಾವು ಯೋಚನೆ ಮಾಡಬೇಕಾಗ್ತದೆ. ಒಬ್ಬರು ಶಿಕ್ಷಕರು ಶಾಲೆಗೆ ಹೋದಾಗ ಮಕ್ಕಳನ್ನು ಕಲಿಸ್ಬೋದು ಬಿಟ್ಟರೆ ಮನೆಯಿಂದ ಹೊರಟಿದ ನಂತರ ರಿಟರ್ನ್ ಬರುವ ತನಕ ಜವಾಬ್ದಾರಿ ಶಿಕ್ಷಕರು ವಹಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದರ ಜವಾಬ್ದಾರಿ 50% ಪೋಷಕರ ಮೇಲೆ ಇದೆ ಅಂತ ಹೇಳ್ತಾ, ಈ ಭಾಗದ ನ್ಯಾಯವಾದಿಗಳಾದಂಥ ಸುಗಂಧ ಕುಮಾರ್ ಅವರಿದ್ದಾರೆ. ಅವರು ಕೂಡ ಈ ಭಾಗದಲ್ಲಿ ಬಂದು ಉತ್ತಮವಾದ ಸೇವೆಯನ್ನು ನೀಡ್ತಾ ಇದ್ದಾರೆ. ತಮ್ಮ ಪ್ರೊಫೆಷ್ನಲ್ ಕೂಡ ಹೆಸರನ್ನು ಪಡೆದಿದ್ದಾರೆ. ಸರ್, ನಿಮಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಹಿರಿಯರಾದಂಥ ಕಲಾವತ್ಯಕ್ಕ ಹಾಗೂ ಉಷಾಕ್ಕ ಅವರಿದ್ದಾರೆ. ಅವರ ಸಹಕಾರದಿಂದ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ದೇವಸ್ಥಾನ ಸದಾ ಬದ್ಧರಿದೆ. ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳಿಗೆ ಶಿಕ್ಷಣಕ್ಕೆ ಬೆಂಬಲ ನೀಡುವುದರಾಗಲಿ ಸಮಾಜಮುಖಿ ಯಾವುದೇ ವೈದ್ಯಕೀಯ ಸೇವೆಗಳಾಗಲಿ ಆರೋಗ್ಯ ಸೇವೆಗಳನ್ನು ನೀಡುವ ಕಾರ್ಯಕ್ರಮಕ್ಕೆ ನಮ್ಮ ದೇವಸ್ಥಾನದ ಸಭಾಂಗಣವನ್ನು ನಾವು ಯಾವತ್ತೂ ಎಲ್ಲ ಧರ್ಮದವರಿಗೆ ಎಲ್ಲರಿಗೂ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸುಂದರವಾದ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ದಕ್ಕೆ ಹಾಗೂ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಜೈ ಹಿಂದ್.